ಹೇಳ್ರಪ್ಪ, ಏನು ಸಮಸ್ಯೆ ಆಗೈತೆ? ನೀವು ಯಾವ ಊರರು? ಏನು ಈಗ ಏನೋ ನಮಗೆ ಇವರಿಂದ ಪ್ರಾಬ್ಲಮ್ ಆಗೈತೆ, ಇವರಿಂದ ನಮಗೆ ಭಾಳ ತೊಂದರೆ ಆಗ್ತೈತೆ, ನೀವು ನಮಗೆ ನ್ಯಾಯ ದೊರಕಿಸ್ಕೊಡ್ರಿ ಅಂತೇಳಿ ನೀವು ಬಂದಿದ್ದೀರಾ. ಹೇಳ್ರಿ, ಏನಾಗೈತೆ, ಏನು ಎತ್ತ, ಇವರಿಂದ ಏನು ತಪ್ಪಾಗೈತೆ ಅದನ್ನು ನೀವು ನಮಗೆ ಸ್ವಲ್ಪ ತಿಳಿಸ್ಕೊಟ್ರೆ ನಾವು ಅವ್ರಿಗೆ ಹೇಳ್ಬೋದು. ಸಕ್ಸೆಹಳ್ಳಿ ಅಂತೇಳಿ ನಮ್ಮದು ಊರು. ನಮ್ಮ ತಮ್ಮನ್ನ ಈಗ ಇವಳು ಜೀವಿತ ಅನ್ನೋಳಿದ್ದಾಳಲ್ಲ, ಈ ಮಾರಮ್ಮನ ಮಗಳು, ಅವಳು ಫಸ್ಟು ಪ್ರೀತಿಸಿ ಮದುವೆ ಆಗಿದ್ಲು ಗೌಡ್ರೆ. ಆಮೇಲೆ ನನಗಿಷ್ಟ ಇಲ್ಲ ಅಂತ ಹೇಳಿ ಹಿಂಗೆ ಮನೆಯಾಗೆಲ್ಲ ಏನೋ ಜಗಳ ಕಿತ್ತಾಟ ಈ ಥರ ಎಲ್ಲ ಆಯಿತು. ಅದಕ್ಕೆ ಇಷ್ಟ ಇಲ್ಲ ಅಂತೇಳಿ ಅವಳು ಬಿಟ್ಟು ಡೈವರ್ಸ್ ಕೊಟ್ಬಿಟ್ಲು. ಡೈವರ್ಸ್ ಕೊಟ್ಮೇಲೆ ನಮ್ಗೆ ಅವ್ರಿಗೂ ಯಾವುದೇ ರೀತಿ ಸಂಬಂಧ ಇಲ್ಲ. ಅಲ್ಲಿ 6 ತಿಂಗಳು ವರ್ಷ ಆಗ್ತಾಳೆ ಬಂತು ಡೈವರ್ಸ್ ಕೊಟ್ಮೇಲೆ ಅವಳು ಯಾಕೆ ನನ್ನ ತಮ್ಮ ಫೋನ್ ಮಾಡಬೇಕು? ನಾವು ಇವಾಗ ಅಲ್ಲೇ ನನ್ನ ತಮ್ಮಂಗೆ ಅವಳು ಬಿಟ್ಟೋಗಿ ಇವಾಗ ಬಿಟ್ಟು ಬಂದು ಇನ್ನೊಂದು ದಿನದಾಗೇ ಬೇರೆಯವ್ರನ್ನ ಮದುವೆ ಆಗ್ಯಾಳ. ಅವಳಿಗೂ ಒಬ್ಬ ಗಂಡ ಇದ್ದಾನೆ, ಇವಾಗ ಬಸ್ರಿ ಹೆಂಗ್ಸ್ ಅವಳು. ಇವಾಗ ನನ್ನ ತಮ್ಮಂಗೂ ನಾವು ಮದುವೆ ಮಾಡಿದ್ದೀವಿ. ಅವ್ರ ಸಂಸಾರದಕ್ಕೆ ಉಳಿ ಹಿಂಡ ಅಂತ ಕೆಲಸ ಮಾಡ್ತಾಯಿದ್ದಾಳೆ. ನನ್ನ ತಮ್ಮಂಗೆ ಫೋನ್ ಮಾಡ್ತಾಳೆ. ಯಾಕೆ ಮಾಡೋದು, ಏನು ಎತ್ತ ಅಂತೇಳಿ ನಾವು ಕೇಳಕ್ಕಂತ ಬಂದ್ವಿ. ಅದೇ 50,000 ದುಡ್ಡು ಕೊಡು ಅಂತ ಫೋನ್ ಮಾಡವಳು ನನ್ನ ತಮ್ಮಗೆ. ನಾನು ನಿನ್ನ ಮರೆಯಲ್ಲ ಇನ್ನೂ ಅಂತೇಳಿ ಡೈವರ್ಸ್ ಕೊಟ್ಮೇಲೆ ಎಲ್ಲ ಬಗೆಹರಿದ ಮೇಲೆ ನನ್ನ ತಮ್ಮಗೆ ಬೇರೆ ಮದುವೆ ಮಾಡಿದ್ವಿ. ಇವಳಿಗೆ ಫೋನ್ ಮಾಡಿ ನನ್ನ ತಮ್ಮನ ಹೆಂಡ್ತಿಗೆ ಸಂಸಾರದ ಕುಳಿ ಹಿಂಡ ಅಂತ ಕೆಲಸ ಮಾಡ್ತಾಯಿದ್ದಾಳೆ. ಇಂಥವು ಏನಕ್ಕೆ ಮಾಡ್ಬೇಕು ಗೌಡ್ರಿ ಅವಳು? ಇಂಥವು ಏನಕ್ಕೆ ಮಾಡ್ಬೇಕು ಹೇಳ್ರಿ? ಅದಕ್ಕೆ ಊರಾಗೆ ಇದ್ಲು. ಇಲ್ಲಿ ಅವಳು ಗಂಡನ ಮನೆಯಾಗೇ ಅಲ್ಲಿಗೆ ಹುಡಿಕೊಂಡು ಹೋಗೋಣ ಅಂತ ಇದ್ವಿ. ಅಲ್ಲೇ ನಾನು ಅದೇ ಊರಾಗೆ ಇರೋದು. ಇವಳು ಜೀವಿತಂಗೆ ಕೊಟ್ಟವ್ರಲ್ಲ, ಅದೇ ಊರಾಗೆ ನಾನು ಇರೋದು. ಅಲ್ಲಿದ್ದಿದ್ರೆ ಭಯ ಇರೋದು ಬಿಡು, ಇಲ್ಲೇ ಇದ್ದೀನಲ್ಲ ನನ್ನ ತವ್ರ ಮನೆಯಾಗೆ ಎಂಬ ಒಂದು ಇದಕ್ಕೋಸ್ಕರ ಅವಳು ಇವಾಗೆಲ್ಲನ ಹಿಂಗೆ ಮಾಡ್ತಾ ಇದ್ದಾಳೆ. ಹಿಂಗೆ ಮಾಡೋದು ಈ ತಪ್ಪ ಸರಿನ ನೀವೇ ಹೇಳ್ರಿ. ಇವಾಗ ಇವ್ರ ಸಂಸಾರದ ಕುಳಿಂಡ ಅಂತ ಬದುಕು ಮಾಡಿ ನನ್ನ ತಮ್ಮನ ಜೀವನ ಹಾಳು ಮಾಡಬೇಕು ಅಂತ ಇದ್ದಾಳೆ ಇವಳು. ಸದ್ಯ ಕಣ್ಪಾಪ, ಯಾರು ಬಂದಿಲ್ಲ, ಯಾರೂ ಇಲ್ಲ ಅಷ್ಟೊಂದು. ಊರಾಗೆಲ್ಲ ಅತ್ಲಾಗೆ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಷ್ಟೇ. ಯಾರು ಈಗ ಇವನು ತಿಕ್ಲು ಸುಬ್ಬನೇ ಎತ್ತ ಹೋಗಿ ಇವನು ಬರಲಿಲ್ಲಪ್ಪ. ಇವನು ಏನಿಲ್ಲ ತಿಕ್ಲು ಸುಬ್ಬ. ಹೇಳಿ ಸುಮ್ಮನಿರಮ್ಮ, ಅದೇನೇನು ಹೇಳ್ತಾರೆ ಅವಳು ಹೇಳತ್ತಕ್ಕ ಸುಮ್ಮನಿರು, ನೀನೇ ಆತ ಮಾತಾಡ್ಬೇಡ. ನಮ್ಮ ತಿಕ್ಲು ಸುಬ್ಬನೂ ಬಂದಿಲ್ಲ, ನಾನೇ ಹೋಗಿರ್ಬೇಕೆಲ್ಲ ಊರಿಗೆ. ಯಾರೂ ಇಲ್ಲ, ನಮಗೇನೇನು ಮರ್ಯಾದೆ ಹೋಗೋ ಅಂಥದ್ದೇನಿಲ್ಲ. ಊರಾಗ ಯಾರ್ಯಾರು ಅವರು ಇವರು ಇದ್ದಾರೆ, ಇವರು ಯಾರೂ ಬಂದಿಲ್ಲ. ಸುಮ್ಮನೆ ನೋಡೋಣ, ಅವ್ರು ಏನು ಹೇಳ್ತಾರೆ ಹೇಳಿ ಕೇಳಿಸ್ಕ, ನಾವು ಆಮೇಲೆ ಮಾತಾಡೋಣ. ಇವಾಗ ಸದ್ಯಕ್ಕಂತೂ ನೀವು ಯಾತ ಮಾತಾಡಬೇಡಿ, ಆಮೇಲೆ ನಾನೆಲ್ಲ ಮಾತಾಡ್ತೀನಿ. ಅವ್ರು ಫಸ್ಟ್ ಮಾತಾಡೋದು ಮುಗಿಲಿ, ಅವರೆಲ್ಲ ಏನು ಹೇಳ್ತಾರೆ ಹೇಳಿ ನೋಡೋಣ. ಸದ್ಯಕ್ಕೆ ನೀವು ಯಾತ ಮಾತಾಡಬೇಡ್ರಿ, ಸುಮ್ಮನೆ ನಿಂತ್ಕೊಳ್ರಿ, ನಾನು ಮಾತಾಡ್ತೀನಿ, ನಾನು ಹೇಳ್ತೀನಿ. ನನಗೇನು ಹೇಳ್ಬೇಕು ಅಂಬದು ಚೆನ್ನಾಗಿ ಗೊತ್ತಾಯ್ತು. ಅಲ್ಲಿ ನೋಡಲ್ಲಿ ಆ ಸ್ವಾತಿನೂ ಮತ್ತು ಜಾನಕಿ ಋತು ಎಲ್ಲ ಬರ್ತಾ ಇದ್ದಾರೆ. ಇಲ್ಲಿ ಬಿಡು, ಅವಳು ಬೇರೆ ಬರ್ತಾ ಇದ್ದಾಳೆ ಏನೋ ಸ್ವಾತಿ. ಅವಳು ಮುಂದೆ ಇವಾಗ ಒಳ್ಳೆ ಮರ್ಯಾದೆ ಹೋದಂಗೆ ಆಗುತ್ತೆ. ಅಯ್ಯೋ ಇದೊಳ್ಳೆ ಸವಾಸ ಆತಲ್ಲ. ಬೇರೆ ಬರ್ತಾ ಇದ್ದಾಳೆ. ಇವಾಗ ಇವಳು ಎಲ್ಗೋ ಹೋಗಿವಳೆ ಅಂದ್ಕೊಂಡೆ, ಆದರೆ ಇವಳು ಬರ್ತಾ ಇದ್ದಾಳಲ್ಲಪ್ಪ. ಯಾರಮ್ಮ ಫೋನ್ ಮಾಡಿದ್ದು? ಈ ಜೀವಿತ ನಿನ್ನ ತಮ್ಮನಿಗೆ ಫೋನ್ ಮಾಡಿತ್ತು. ಹೌದು ಗೌಡ್ರೆ, ಈ ಜೀವಿತ ನನ್ನ ತಮ್ಮನಿಗೆ ಫೋನ್ ಮಾಡವಳೆ. ಅಲ್ಲ ಯಾಕೆ ಹಿಂಗೆ ಮಾಡಬೇಕು ಅಂತ ನಾವು ಕೇಳೋದು. ನನ್ನ ತಮ್ಮನ ಸಂಸಾರದಲ್ಲಿ ಉಳಿ ಹಿಂಡ ಅಂತ ಕೆಲಸ ಮಾಡಿ ಹೇಳ್ತಿರ್ಗ ಹಂಗೆ ಹಿಂಗೆ ನಾನು ಮಾತಾಡ್ತೀನಿ ನಿನ್ನ ಗಂಡನ ಜೊತೆ, ನನ್ನ ಗಂಡ ಇನ್ನೂ ನಿನ್ನ ಜೊತೆ ಚೆನ್ನಾಗಿದ್ದಾನೆ ನಮ್ಮ ಡೈವರ್ಸ್ ಕೊಟ್ಮೇಲೆ ಇವಳು ಏನು ಗೌಡ್ರೆ ಫೋನ್ ಮಾಡೋದು? ಯಾಕೆ ಫೋನ್ ಮಾಡಬೇಕು? ಅಲ್ಲ ಕಣಮ್ಮ ಜೀವಿತ, ಸ್ವಲ್ಪ ನೀನು ನಾಚಿಕೆ ಮಾನ ಮರ್ಯಾದೆ ಬೇಡವೇನಮ್ಮ? ಅಲ್ಲ, ನೀನು ಇಂಥ ಟೈಮ್ನಾಗೆ ಹೆಂಗಿರ್ಬೇಕಮ್ಮ? ಯಾವ ಟೆನ್ಷನ್ ಇಲ್ದಂಗೆ ಆರಾಮಾಗಿ ಚೆನ್ನಾಗಿರೋದು ನೋಡು ನಿಮ್ಮ ಮನೆಯವ್ರಿಗೆ. ನೀನು ಬೇರೆ ಸಂಸಾರದಲ್ಲಿ ಉಳಿ ಹಿಂಡ ಅಂತ ಕೆಲಸ ಯಾಕಮ್ಮ ಮಾಡ್ತೀಯಾ? ಇಂಥ ಟೈಮಲ್ಲಿ ನೀನು ಹಿಂಗಿರ್ತೀಯೋ ಹಾಗೆ ನಿನ್ನ ಮಗುನೂ ಹಾಗೆ ಇರುತ್ತೆ. ನೀನು ಯಾವ ಥರ ನಡ್ಕೊಳ್ತೀಯೋ ಆ ಥರನೇ ನಿನ್ನ ಮಗುನೂ ನಡ್ಕೊಳ್ಳುತ್ತೆ. ನೀನು ಒಳ್ಳೆ ತಂದಿಂದ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಒಳ್ಳೆ ತಂದಿಂದನ ಒಳ್ಳೇದು ಯೋಚನೆ ಮಾಡಿಕೊಂಡು ಒಳ್ಳೆ ಕೆಲಸಗಳೆಲ್ಲ ಮಾಡಿದರೆ ನೀನು ಇಂಥ ಸಮಯದಲ್ಲಿ ನಾಳೆ ದಿನ ನಿನ್ನ ಹೊಟ್ಟೆಲಿರೋಂಥ ಮಗುನೂ ಒಳ್ಳೆ ಕೆಲಸಗಳು ಮಾಡುತ್ತೆ, ಒಳ್ಳೆ ಬುದ್ಧಿ ಅನ್ನೋದು ಕಲಿಯುತ್ತೆ, ಅದಕ್ಕೂ ಒಳ್ಳೆ ಮನಸ್ಸು ಅನ್ನೋದು ಇರುತ್ತೆ. ನೀನು ಇಂಥ ಸಮಯದಲ್ಲಿ ನೀನು ಈ ಥರ ಕೆಲಸಗಳು ಮಾಡಿದ್ರೆ ಮುಂದೆ ನಿನ್ನ ಮಗುನೂ ಈ ಥರನೇ ಕಲಿತೈತಮ್ಮ. ನೋಡು, ಏನಕ್ಕಿಂತ ಮಾಡ್ತೀಯಮ್ಮ? ಅಲ್ಲ, ಬೇರೆ ಊರವ್ರು ಬಂದು ಇಲ್ಲಿ ನಮ್ಮೂರಾಗೆ ಪಂಚಾಯತಿ ಕಲೆ ಹಾಕಿ ಬೇರೆ ಕಡೆಯಿಂದ ಬಂದು ಅವ್ರು ನಮಗೆ ಪಂಚಾಯತಿ ಮಾಡ್ರಿ ಅಂತ ಹೇಳಿ, ಇದೇ ಊರಲ್ಲಾದರೆ ಬಿಡಪ್ಪ, ಏನೋ ಅಕ್ಕಪಕ್ಕದ ಮನೆಯಲ್ಲಿ ಹಿಂಗೆ ಏನಾದರೂ ಇರುತ್ತೆ ಊರನ ಮೇಲೆ, ಅಕ್ಕಪಕ್ಕದ ಹೊಲ ಆಗಿರ್ಬೋದು, ಅಕ್ಕಪಕ್ಕದ ಮನೆ ಆಗಿರ್ಬೋದು ಅಂತ ಹೇಳ್ಬೋದು. ಆದರೆ ಬೇರೆ ಕಡೆಯಿಂದ ಬಂದು ಈ ರೀತಿ ನಮಗೆ ಹೇಳಿ, ಅಲ್ಲ ಏನಮ್ಮ ನೀನು ಯಾಕಮ್ಮ ಈ ಥರ ಕೆಲಸಗಳು ಮಾಡ್ತೀರಾ ನೀವು? ಯಾಕೆ ಮಕ್ಕಳು ರೀ ಹೇಳ್ತೀನಿ. ಹಂಗಾದ್ರೆ ಬುದ್ಧಿ ಬರುತ್ತೆ. ನಾನೇ ಫೋನ್ ಮಾಡಿಬಿಟ್ಟು ನಿನ್ನ ಗಂಡ ನನ್ನಿಂದ ಮಾಡ್ತಿಲ್ಲ, ಯಾವಾಗಲೂ ಫೋನ್ ಮಾಡ್ತಾರಂತ 2 ನಂಬರ್ ಇದೆ ನನ್ನ ಗಂಡನ, 2 ನಂಬರ್ಗೂ ಫೋನ್ ಮಾಡವಳೆ. ನೋಡ್ರಿ ಗೌಡ್ರೆ, ನನ್ನ ಮಗಳು ಯಾರಿಗೂ ಫೋನ್ ಮಾಡಿಲ್ಲ. ನನ್ನ ಮಗನೇ ಫೋನ್ ಮಾಡಿ ನನ್ನ 50,000 ರೂಪಾಯಿ ದುಡ್ಡು ತಗೊಂಬಂದು ಕೊಡ್ತೀನಿ ಅಂತ ಅವನೇ ಹೇಳಿದ್ದು. ಗೌಡ್ರೆ, ಅವರು ಹೇಳ್ತಾರೆ, ಅವ್ರು 1,000 ಹೇಳ್ಬೋದು,
ನನ್ನ ತಂಗಿ ಯಾವುದೇ ಕಾರಣಕ್ಕೂ ಫೋನ್ ಮಾಡಿಲ್ಲ ಗೌಡ್ರೆ. ಅವಳು ಮಾಡಿಲ್ಲ. ಅವಳು ಯಾಕೆ ಮಾಡ್ತಾಳೆ? ಅವಳಿಗೂ ಗಂಡ ಮನೆ ಸಂಸಾರ ಅಂಬೋದು ಐತಿ. ಸುಮ್ಮನೆ ಬಂದು ಅವ್ರ ಅಕ್ಕಯ್ಯ ಒಂದಿಟ್ಟು ಜಗಳ ಗಂಟಿ ಬಂದು ಇಲ್ಲಿ ಜಗಳ ಮಾಡ್ತಾ ಇದ್ದಾಳೆ ಅಷ್ಟೇ. ನಮಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ, ಫೋನ್ ಮಾಡಿಲ್ಲ. ಕಿರಕ್ಕ ಅದೆಷ್ಟು ಸುಳ್ಳು ಹೇಳ್ತಾರೆ ಹೇಳಿ ನೋಡೋಣ. ಹೇಳು. ನಾನು ಮಾಡಿಲ್ಲ ಗೌಡ್ರೆ. ನಾನು ಏನಕ್ಕೆ ಮಾಡೋಣ? ನನಗೂ ನನ್ನ ಗಂಡ ಇದ್ದಾನೆ. ನನ್ನ ಗಂಡ ಕೇಳ್ತಾರೆ ಎಂಬುದು ನನಗೂ ಭಯ ಇರುತ್ತೆ. ನಾನು ಮಾಡಿಲ್ಲ. ಅವರು ಫೋನ್ ಮಾಡಿದ್ರೆ ತೋರಿಸ್ಬೋದು. ಯಾವಾಗ ನಾನು ಮಿಸ್ ಕಾಲು ಇಂಥ ಹೋಗ್ತವೆ, ಯಾರಿಗ ಮಾಡೋಕ್ಕಾಗಿ ಯಾರಿಗಾನ ಹೋಗಿರ್ತವೆ. ನಾನು ಯಾವ ದುಡ್ಡು ಕೇಳಿಲ್ಲ, ಯಾವತ್ತೂ ಕೇಳಿಲ್ಲ. ನಾನು ಯಾಕೆ ಕೇಳೋಣ? ನಮ್ಮ ಮನೆಯಾಗೇನೆ ನನ್ನ ಗಂಡ, ನಮ್ಮ ಅಣ್ಣಯ್ಯ, ನಮ್ಮ ಅಪ್ಪ, ನಮ್ಮ ಅಮ್ಮ ಎಲ್ಲರೂ ದುಡಿತಾರೆ. ಅಂತಂದ್ರೆ ನಾನು ಯಾಕೆ ಕೇಳೋಣ ಗೌಡ್ರೆ? ನಾನು ಕೇಳಲ್ಲ. ನನಗೇನು ಅವಶ್ಯಕತೆ ಐತೆ ದುಡ್ಡಿಂದು? ನನಗೇನು ಅವಶ್ಯಕತೆ ಇಲ್ಲ. ನಾವು ಸಾಲ ಮಾಡಾಗ್ಲೇಳು ನೆಮ್ಮದಿಯಾಗಿ ಚೆನ್ನಾಗಿರ್ತೀವಿ. ಸಾಲ ಮಾಡಾಗ್ಲೇಳು ನಮ್ಗೆ ಹೆಂಗಿರ್ಬೇಕು ಅಂಬದು ನಮಗೆ ಚೆನ್ನಾಗಿ ಗೊತ್ತೈತೆ. ಸಾಲ ಮಾಡಾಗ್ಲೇಳು ನಾವು ಹೆಂಗಿರ್ಬೇಕು ಹಂಗಿರ್ತೀವಿ. ಉತ್ತಮ ಬಾಯಿ ಅವ್ರು ಸುಮ್ಕೆ ಯಾಕೆ ಹೇಳ್ತಾರಮ್ಮ ಬಂದು ಇಲ್ಲಿ ಬೇರೆ ಊರವರು? ಇಲ್ಲಿ ಬಂದು ಬೇರೆ ಊರವ್ರು ಮರ್ಯಾದೆ ತೆಗೆಸ್ಕೊಂಡು ಹಿಂಗೆ ಮಾತಾಡ್ಬೇಕೇನಮ್ಮ? ಹುಂಕಿರಮ್ಮ, ಹಿಂಗೆ ಮಾತಾಡ್ಬಾರ್ದು, ಮಾಡ್ಬಾರ್ದು ಕಣಮ್ಮ ಯಾರೇ ಆಗಲಿ. ಇಲ್ಲ ಗೌಡ್ರೆ, ನಾವು ಮಾಡಿಲ್ಲ. ನಾವು ಯಾಕೆ ಮಾಡೋಣ? ಮೊನ್ನೆ ಸವಾತು ಯಾರಿಗ ಮಾಡಕ್ಕೆ ಹೋಗೈತಿ ಮಾಡಿದ್ದು. ನಾನೇನು ಮಾತಾಡಕ್ಕೆ ಹೋಗಿಲ್ಲ, ಅವ್ಳು ದುಡ್ಡು ಕೇಳಕ್ಕೆ ಹೋಗಿಲ್ಲ. ಯಾರಿಗ ಮಾಡಕ್ಕೆ ಹೋದೆ ಮಿಸ್ ಆಗಿ ಹೋಗೈತಿ. ನಂಬರ್ ಇದನ್ನೆಲ್ಲ ಹೋಗ್ತವೆ, ಡಿಲೀಟ್ ಮಾಡ್ತೀನಿ, ಅವೆಲ್ಲನ ತೆಗ್ದಾಕ್ತೀನಿ. ನಾನು ಯಾವ ದುಡ್ಡು ಕೇಳಿಲ್ಲ, ಎಂಥದ್ದು ಕೇಳಿಲ್ಲ. ಅವನೇ ಫೋನ್ ಮಾಡಿ ನನಗೆ ದುಡ್ಡು ತಗೊಂಬಂದು ಕೊಡ್ತೀನಿ ಅಂತ ಹೇಳ್ದಾನ ಅವನೇನೆ. ಇವಾಗ ನನ್ನ ಮೇಲೆ ಆಗ್ತಾ ಇದ್ದಾನೆ ನೋಡಿ, ಹೆಂಡ್ತಿತ್ತಾಗ ಒಳ್ಳೆನಾಗಕ್ಕೆ. ಅವನು ಫೋನ್ ಮಾಡಿ ಬತ್ತೀನಿ ಜೀವಿತ ಏನೇನ್ರಿ ನೀನು ಮರ್ತಿಲ್ಲ, ನಾವು ಪೇಪರ್ನಾಗೆ ಡೈವರ್ಸ್ನಾಗೆ ದೂರ ಆಗಿರ್ಬೋದು, ಆದರೆ ಮನಸ್ಸಿಂದ ನಾವು ಯಾವುದೇ ಕಾರಣಕ್ಕೂ ದೂರ ಆಗಿಲ್ಲ ಅಂತ ನನ್ನ ಮಗನೇ ನನಗೆ ಫೋನ್ ಮಾಡಿದ್ದು. ನಮ್ದು ಇದ್ರಾಗ ಯಾವ ತಪ್ಪಿಲ್ಲ, ನಾನು ಒಪ್ಕೊಂಬಲ್ಲ. ನಮ್ಮ ತಪ್ಪೈತೆ ಅಂತ ನಾವು ಯಾವುದೇ ಕಾರಣಕ್ಕೂ ನಾನು ಒಪ್ಕೊಂಬಲ್ಲ ಗೌಡ್ರೆ. ಸುಳ್ಳು ಹೇಳ್ತಾಳೆ, ಎಷ್ಟು ಸುಳ್ಳು ಹೇಳ್ತಾಳೆ ಹೇಳ ನೋಡ ನೀನು. ಅದೆಷ್ಟು ಸುಳ್ಳು ಹೇಳ್ತೀಯ ಲೇ? ಇಲ್ಲಡ, ನಮ್ಮ ಹತ್ರ ಎಲ್ಲ ಸಾಕ್ಷಿ ಐತೆ. ನೀನು ಯಾವ ಫೋನ್ ಮಾಡಿದ್ಯಾ, ಏನು ಎತ್ತ ಎಲ್ಲ ಫೋನ್ನ ತೋರಿಸ್ತೀನಿ ಗೌಡ್ರಿಗೆ, ಎಲ್ಲ ಗೊತ್ತಾಗುತ್ತೆ. ಫೋನ್ ಇನ್ಕಮಿಂಗ್ ಕಾಲು, ಔಟ್ ಗೋಯಿಂಗ್ ಕಾಲು ಎಲ್ಲ ಇರುತ್ತೆ. ಸುಳ್ಳು ಹೇಳ್ಬೇಡ ನೀನು, ಏಟ ಕೇಳ್ತಾರೆ ಅಂತ ಹೇಳಿ. ನೋಡಿ ಏನಂದ್ರೆ ಅವಳು ಜಂಬ ಮಾತ್ರ ಬಿಡಲ್ಲ. ಎಷ್ಟು ಜಂಬ ಗೊತ್ತೇ, ಎಷ್ಟು ದೌಲತ್ತು. ಯಪ್ಪ ಅವಳು ದೌಲತ್ತು. ಯಪ್ಪ ಅವಳದೆ ಬೋಲ್ ದೌಲತ್ತು. ನಾನು ನನ್ನ ಗಂಡಂಗೆ ಯಾಕೆ ಫೋನ್ ಮಾಡಿದ್ದೆ ಅಂತೇಳಿ ಜುಟ್ಟು ತಿಳ್ಕೊಂಡು ಸರಿಯಾಗಿ ಬಾರ್ಸೋಣ ಅಂತಿದ್ದೆ. ನಮ್ಮ ಅಕ್ಕ ಬ್ಯಾಡ ಕಣಮ್ಮ ಇಂಥ ಸಮಯದಾಗೆ ನೀನು ಯಾಕೆ ಹೊಡೆದು ಪಾಪ ಕಟ್ಟಿ ಅಂತೇಳಿ ನಮ್ಮ ಅಕ್ಕ ಬ್ಯಾಡ ಅಂದಿದ್ದಕ್ಕೆ ಒಂದು ಮಾತಿಗೆ ಸುಮ್ಮನಾಗಿದ್ದೀನಿ ಗೌಡ್ರೆ. ಇಲ್ಲ ಅಂದ್ರೆ ಅವಳು ಸರಿಯಾಗಿ ಅಣಿಬೇಕು ಅಂತ ಬಂದಿದ್ದೆ ಇವತ್ತು. ಅದಂಗೆ ಒದ್ದು ಬಿಡ್ತಾರೆ. ಏನಿದ್ದಾರೆ ಏನು ಕಡಲೆಪುರಿ ತಿಂತಿರ್ತಾರೆ ನಿಂತ ಒದಿಸ್ಕೊಂಬಂಗೆ. ಬಾಬು ನಮ್ಮನ್ನ ಬಡವ್ರಂತೇನು. ಈಗ ಗೌಡ್ರೆ ಅವರು ಶ್ರೀಮಂತರು. ಆ ಶ್ರೀಮಂತರ ಮನೆಯಾಗ ಅವ್ರು ಕೊಟ್ಟು ಇರೋಕ್ಕಾಗಲ್ಲ ಅಂತಾರೆ. ನನ್ನ ಮಗಳು ಡೈವರ್ಸ್ ತಗೊಂಡು ಬೇರೆ ಬಂದ್ಲು. ಇವಳು ಹಾಸಿಗೆ ಹಿಡ್ದಿದ್ಲು, ಓಡಾಡ್ತಿರ್ಲಿಲ್ಲ ಮಾಲಿ ಅಂಬಳು ಅಂತಳು. ಸೇವೆ ಎಲ್ಲ ಮಾಡ್ಯವಳು ನನ್ನ ಮಗಳು. ಮತ್ತೆ ಬಾಯ್, ನಿನ್ನ ಮಗಳು ನನ್ನ ಸೇವೆ ಎಲ್ಲ ಮಾಡ್ಯವಳೆ. ನಮ್ಮ ಅಪ್ಪ ನಮ್ಮ ಕಣೆ ನನ್ನ ಸಾಕಿರೋದು. ಬಂದಿನ 2-3 ದಿವಸ ಆಗಲಿಲ್ಲ ಗೌಡ್ರೆ. ಬಂದಿನ 2 ದಿನ ಆಗಿರಲಿಲ್ಲ. ನಾನು ಮಂಚದ ಮೇಲೆ ನನಗೆ ಅವಾಗ ಕೈ ಕಾಲು ಗೊತ್ತಿರಲಿಲ್ಲ, ಓಡಾಡ್ತಿರ್ಲಿಲ್ಲ. ನನ್ನ ಒಂದು ಹ್ಯಾಂಡಿಕ್ಯಾಪ್ಟ್ ಆಗಿಬಿಟ್ಟಿದ್ದೆ. ದೇವ್ರ ದಯದಿಂದನ ನಾನು ಯಾವುದೋ ದೇವ್ರಿಗೆ ಹೋಗಿ ನನಗೆ ದೇವ್ರ ದಯದಿಂದ ಒಳ್ಳೇದಾಯಿತು, ಚೆನ್ನಾಗಾದೆ. ನಿಂಗೇನೆ ನಮ್ಮಮ್ಮ ಯಾರಿಗ ಕೊಟ್ಟು ಮದುವೆನೂ ಮಾಡಿದ್ದಾರೆ. ಚೆನ್ನಾಗಿರೋದಕ್ಕೆ ಒಟ್ಟೂರಿ. ಬಂದಿನ 2 ದಿವಸ ಆಗಲಿಲ್ಲ, ಮಂಚದ ಮೇಲಿಂದ ದಬ್ಬಿದ್ಲು ನನ್ನ. ಅವಾಗ ಕೈ ಕಾಲು ಗೊತ್ತಿರಲಿಲ್ಲ, ಮಾತಾಡ್ತಿರ್ಲಿಲ್ಲ. ಅವೆಲ್ಲ ಹೇಳಿದ್ರೆ ಮರ್ಯಾದಿರಲ್ಲ, ಮಾನ್ಗೆಟ್ಟವಳೆ. ಮಾತಾಡ್ತೀರಾ ಇನ್ನೋನ? ಮಾಡಿಲ್ಲೇನಮ್ಮ ನೀನು ಜೀವಿತ ಫೋನ? ಇಲ್ಲ ನಾನು ಫೋನ್ಗಿನೆಲ್ಲ ನಾನು ಯಾರಿಗೂ ಮಾಡಕ್ಕೆ ಹೋಗಿಲ್ಲ. ನಾವು ಯಾಕೆ ಮಾಡಕ್ಕೆ ಹೋಗೋಣ ಫೋನ್? ನಮಗೆ ಬೇರೆ ಬೇರೆ ಕೆಲಸಗಳು ಇರ್ತವೆ. ನಾವು ಯಾರಿಗೂ ಫೋನ್ ಮಾಡಕ್ಕೆ ಹೋಗಿಲ್ಲ. ನಾವು ಟೆನ್ಷನ್ ಆಗಿರ್ತೀವಿ ನೋಡ್ರಿ ಗೌಡ್ರೆ. ನಮಗೇನು ಅವಳು ಹಿಡ್ಕೊಂಡು ಹೊಡೆಯೋದೇನು ದೊಡ್ಡದಲ್ಲ. ನಾವು ಇಂಥ ಸಮಯದಾಗೆ ಒದಿಬಾರ್ದು. ಬೇಡ, ಯಾರೇ ಆಗಲಿ ಒಂದೇ ಹೆಣ್ಮಕ್ಳು, ನಾನಾಗಲೂ ಆಗಲಿ ಹೆಣ್ಮಕ್ಳೇ ಅಂತೇಳಿ ನಾನು ಏನಕ್ಕೆ ಬೆಲೆ ಕೊಟ್ಟಿದ್ದೀನಿ ಅಂದರೆ, ಏನೋ ಅವಳು ಪ್ರೆಗ್ನೆಂಟ್ ಇದ್ದಾಳೆ ಅನ್ನೋ ಒಂದು ಇದಕ್ಕೋಸ್ಕರ ನಾನು ಸುಮ್ಮನಾಗಿ ನಿಮ್ಮನ್ನು ಕಲೆ ಹಾಕ್ಬಿಟ್ಟು ಅದೇನು ಮಾತಾಡೋಣ ಅಂತ ನಾನು ನಿಮ್ಮನ್ನು ಕರೆಸಿರೋದು. ಮರ್ಯಾದೆ ತೆಗಿತಾಳಂತೆ. ನನ್ನ ಮುಂದೆ ಸುಮ್ಮನೆ ಮರ್ಯಾದೆ ತೆಗಿತೀನಿ ಅಂತ ಬಂದವಳು. ನಾನು ಡೈವರ್ಸ್ ಕೊಟ್ಟನಲ್ಲ, ಅದಕ್ಕೆ ಹೊಟ್ಟೆ ಕಿಚ್ಚು. ಇವ್ರ ಮನೆಗೆ ಯಾವಳನ ಇರ್ತಾಳೆ, ನಾನೇ ಇಷ್ಟ ಆಗಲ್ಲ ಅಂತೇಳಿ ನಾನೇ ಡೈವರ್ಸ್ ಕೊಟ್ಟೆ. ಬೇಡ, ಅವ್ರ ಮನೆ ಸವಾಸನೆ ಬೇಡ ಅಂತ ನಾನೇ ಡೈವರ್ಸ್ ಕೊಟ್ಟಿರೋದು. ಹೇಳ್ರಿ ಗೌಡ್ರೆ, ಡೈವರ್ಸ್ ಕೊಟ್ಟಿದ್ದು ಒಳ್ಳೇದೇ ಆಯಿತು. ನನ್ನ ತಮ್ಮ ಹೆಂಡತಿಗೆ ಯಾಕೆ ಅವಳು ಫೋನ್ ಮಾಡ್ಬೇಕು ಅದನ್ನು ಕೇಳ್ರಿ. ಮಾಡಿಲ್ಲ ಅಂತಾರಮ್ಮ. ನಿಮ್ಮ ತಾಗ ಏನಾನ ಸಾಕ್ಷಿ ಇದ್ರೆ ತೋರಿಸ್ರಿ. ಇಲ್ಲ ಫೋನ್ನಾಗ ಅದೆಲ್ಲ ಏನೇನೈತೆ ಅದನ್ನೆಲ್ಲ ತೋರಿಸಮ್ಮ. ಅದೆಲ್ಲ ಫೋನ್ನಾಗ ತೋರಿಸ್ರಿ. ಇವಳು ಬಂದವಳು ಇವಳು. ಸಾತಿ ಹೆಂಗೆ ನೋಡ್ತಾಳೆ ನೋಡು, ಹಂಗೇನೆ. ನಮ್ಮ ಮನೆಯಾಗೆ ಇಲ್ಲದೆಲ್ಲನ ನಮ್ಮ ಸಸ್ಕೋ ನನ್ನ ಮಗು ತಂದಿಕ್ತಾರೆ ಜನ. ಒಳ್ಳೆಯವರಲ್ಲ, ಅದನ್ಯಾರು ಕೇಳಲ್ಲ, ಅದನ್ಯಾರು ಹೇಳಲ್ಲ. ಚೆನ್ನಾಗಿದಾರಲ್ಲ ನಮ್ಮ ಹೊಟ್ಟೆ ಕಿಚ್ಚಿಗೆ ಇಲ್ಲ ತಂದಿಕ್ತಾರೆ ಗೌಡ್ರೆ, ಇಲ್ಲ ತಂದಿಕ್ತಾರೆ ಜನ ಇನ್ನೂ ಎಂಥ ಜನ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ. ಸುಮ್ಮನೆ ನಿಂತ್ಕೊಳ್ಳಮ್ಮ ಮಾರಮ್ಮ, ಒಂದು 5 ನಿಮಿಷ ಸುಮ್ಮನೆ ನಿಂತ್ಕ. ಸುಬ್ಬ ಬರಲಿಲ್ಲ ಕಣಪ್ಪ, ಎಲ್ಗೋದ್ನ ಇದು ಹೆಂಗೆ ಜಲ್ ಮುಗಿದ್ರೆ ಸಾಕಾಯ್ತಿತ್ಲ, ಬರಲಿಲ್ಲ ಅಂದ್ರೆ ಸಾಕು ಅವನು. ಇದನ್ ಕಣೆ ಜೀವಿತ, ಇದನ್ನು ಇಲ್ಲೆಲ್ಲ ಓಡಾಡ್ತಿದ್ದ, ಬಂದ್ರು ಬರ್ತಾನೆ, ಇಲ್ಲೆಲ್ಲೂ ಇಲ್ಲ ಕಾಣಿಸಲ್ಲಮ್ಮ, ಬಂದಿಲ್ಲ. ನನ್ನ ಮಗ ಬಂದ್ರು ಇದ್ದಿದ್ದು, ಇವಾಗ ಬೇಡಪ್ಪ, ಬೇಡ ತಲೆ ಕೆಟ್ಟೋಗುತ್ತಾ, ನನ್ನ ಮಗ ಸುಮ್ಕಿರಲ್ಲ, ಏನಿರಲ್ಲ. ಯಪ್ಪ ತಿಕ್ಳಿಸು ಬಂತ, ಬೇಡ ಸವಾಸಲ್ಲ.
ಅಯ್ಯೋ ದೇವ್ರು ಇವಾಗ ನಾನು ಹೆಂಗೋ ಬರಲಿಲ್ಲ ಇದೊಂದು ಇಟ್ಟು ಜಲ್ ಮಾಡಿ ಮುಗಿಸ್ಬಿಟ್ರೆ ಇದು ಯಾವ್ದು ಇರಲ್ಲ ಅಂತ ಯಾಕೆ ಹೇಳ್ತಾರೆ ಏನೋ ಅಮ್ಮಂಗೆ ಆಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ನಾವು ಇವ್ರಿನ ಜನ ಕಲ್ತ್ಕೊಂಬ್ಲಿ ಎಂಬದಕ್ಕೋಸ್ಕರ ಅವಳು ಏನು ಮಾತಾಡ್ತಾಳೆ ಮಾತಾಡಲಿ ಹಂಗೆ ಜನ ಒಬ್ಬೊಬ್ರು ಬರ್ತಾ ಇದ್ದಾರೆ. ಅಲ್ಲೆಲ್ಲ ಕುತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಇಲ್ಲಿ ಪಂಚಾಯತಿ ಆಗ್ತಾ ಇರೋದು ಅಷ್ಟು ಜನನೂ ತೋರ್ಸೋಕ್ಕಾಗಲ್ಲ ವಿಡಿಯೋದಲ್ಲಿ. ಎಲ್ಲ ಕುತ್ಕೊಂಡು ನಿಂತ್ಕೊಂಡು ನೋಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಎಲ್ಲ ಜನ ಬರಲಿ ಅಂತ ಅಲ್ಲ. ನೋಡ್ರಿ ಎಷ್ಟು ಸುಳ್ಳು ಹೇಳ್ತಾರೆ. ಊರಿನ ಜನದ ಮುಂದೆ ಗೌಡ್ರ ಮುಂದೆ ಇವಳು ಬಂಡವಾಳ ಎಲ್ಲ ಬೈಲ್ ಮಾಡ್ತೀನಿ ನಾನು ಬಿಡಲ್ಲ. ಎಲ್ಲ ಫೋನ್ನಾಗ ಎಲ್ಲ ಐತೆ ರೆಕಾರ್ಡ್ಗಳೆಲ್ಲ ತೋರಿಸ್ತೀನಿ. ಏನೆಲ್ಲ ರೆಕಾರ್ಡ್ ಮಾಡ್ಕೊಂಡಿಲ್ಲ ಅಂತ ತಿಳ್ಕೊಬಿಟ್ಟವಳೆ ನಮ್ಮ ಇವಳು ಹೆಂಗ ಗಿಣಿ. ಎಲ್ಲ ರೆಕಾರ್ಡ್ ಮಾಡ್ಕೊಬಿಟ್ಟವಳೆ. ಎಲ್ಲ ಐತೆ ಫೋನ್ನಾಗ ಎಲ್ಲ ತೆಗಿಸ್ತೀವಿ. ಎಲ್ಲ ಏನು ಬಿಡಲ್ಲ. ಎಲ್ಲ ಇವಳು ಬಂಡವಾಳ ಎಲ್ಲ ಬೈಲ್ ಮಾಡ್ತೀವಿ. ಹೆಂಗೆ ಫೋನ್ ಮಾಡಿದ್ಲಿ ಇವಳು? ಯಾಕೆ ಹಿಂಗೆ ಮಾಡಬೇಕು? ನಾವೇನೋ ಪ್ರೆಗ್ನೆಂಟ್ ಇದ್ದಾಳೆ ಬೇಡ ಅಂತೇಳಿ ಹೊಡಿಲಿಲ್ಲ. ಯಾಕೆ ಬೇಕು ಮನುಷ್ಯತ್ವದಿಂದ ನಾವು ಸುಮ್ಮನೆ ಆದ್ವಿ ಬೇಡ ಅಂತೇಳಿ. ಮಾಮೂಲಿ ಮನಸ್ತಿ ಏನಾನ ಆಗಿದ್ರೆ ಅವಳು ಅವಳತ್ತಿಗೆ ಅವಳನ್ನೇನು ಮಾಡ್ತಿದ್ವೋ ಗೊತ್ತಿಲ್ಲ. ಸರ್ರೆ ಕಾಲ ಕೈಯ ಮೂಲೆ ಮೂದು ಮೂಲೆ ಕೊಂಡಿಸ್ತಿದ್ದೆ ನಾನು. ಮತ್ತು ಯಾರ ಸುದ್ದಿಗೂ ಹೋಗ್ಬಾರ್ದಾಗಿತ್ತು, ಹಂಗೆ ಮಾಡಿಬಿಡ್ತಿದ್ದೆ. ಆದರೆ ಬಿಡತ್ತ ಅಂತ ಸುಮ್ಮನಾಗಿದ್ದೀನಿ. ನೋಡ್ತಾ ಇರಿ, ನನಗೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.